ಏನ್ ರೀತಿಯಲ್ಲ ನಡೆಯೋದಕ್ಕೆ ಸಾಧ್ಯನಾ ಇದೆಲ್ಲ? ಏನಿದು ಪವಾಡನ? ಏನಿದಿಲ್ಲ? ಹೌದು, ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರನ ಸುಕ್ಷೇತ್ರದಲ್ಲಿ ನಡೆದಂತಹ ಒಂದು ಬಗಣೆಗೂಟ ಪವಾಡ ಸರಪಳೆ ಹರಿಯುವಂತಹ ಪವಾಡ. ಈ ಪವಾಡದಲ್ಲಿ ಕಂಚಾವೀರರು ಏನು ಬಗಣೆಗೂಟವನ್ನು ತನ್ನದೇ ಆದಂತಹ ಕಾಲಿನಲ್ಲಿ ತಾನು ಹೊಡೆದುಕೊಳ್ತಾ ಇದ್ದಾನೆ. ಭಕ್ತ ಕಂಚಾವೀರರು ಸುಕ್ಷೇತ್ರ ಮೈಲಾರದಲ್ಲಿ ನಡೆದಂತಹ ಒಂದು ಪವಾಡ, ಬಗಣೆಗೂಟದ ಪವಾಡ. ಬಗಣೆಗೂಟವನ್ನು ತನ್ನ ಕಾಲಿನಲ್ಲಿ ತಾನೇ ಹೊಡೆದುಕೊಳ್ಳುವುದರ ಮೂಲಕ ತಂತಿಯನ್ನು ಪೋಣಿಸಿಕೊಳ್ಳಲಾಗುತ್ತೆ. ನೋಡ್ತಾ ಇದ್ದೀರಿ ದೃಶ್ಯವನ್ನು. ತಂತಿ ಪೋಣಿಸುವುದು ಬಗಣೆಗೂಟದ ಏನೊಂದು ಹೊಡೆತದಿಂದ ಓಲಾಗಿರುತ್ತೆ, ಕಾಲಿನಲ್ಲಿ ತೂತಾಗಿರುತ್ತೆ. ಆ ತೂತಿನಲ್ಲಿ ತಂತಿಯನ್ನು ಕೂಡ ಪೋಣಿಸುವಂತಹದ್ದು. ಕಾಲಿನಲ್ಲಿ ಕಬ್ಬಿಣದ ಸಲಾಕೆಯನ್ನು ದಾಟಿಸುವಂತಹ ಪವಾಡ. ಏನೆಲ್ಲ ಪವಾಡಗಳು ನಡೀತಾ ಇವೆ, ಎಲ್ಲ ಪವಾಡಗಳಿಂದ ನಿಜಕ್ಕೂ ಕೂಡ ಮೈ ಜುಮ್ಮೆನ್ನಿಸುವಂತಹದ್ದು. ಅಚ್ಚರಿಯಾದರೂ ಸತ್ಯ. ಇದೆಲ್ಲವೂ ಕೂಡ ಸತ್ಯ. ಕೇವಲ ಸಣ್ಣದೊಂದು ಮುಳ್ಳು ಕಾಲಿಗೆ ಚುಚ್ಚಿಕೊಂಡ್ರೂ ಕೂಡ ರಕ್ತ ಹೊರಗೆ ಬರುತ್ತೆ. ಅಮ್ಮ ಅಂತೀವಿ, ಅಪ್ಪ ಅಂತೀವಿ, ಅಯ್ಯೋ ಅಂತೀವಿ. ಆದರೆ ತನ್ನದೇ ಕಾಲಿನಲ್ಲಿ ತಾನೇ ಒಂದು ಗೂಟವನ್ನು, ಮುಂಗೈ ಗಾತ್ರದ ಗೂಟವನ್ನು ಹೊಡೆದುಕೊಳ್ತಿರುವಂತಹ ಕಂಚಾವೀರ ಭಕ್ತ ನಗುಮುಗದಿಂದಲೇ ಸ್ವೀಕರಿಸ್ತಾನೆ ಆ ಒಂದು ನೋವನ್ನು. ಈ ಎಲ್ಲ ನೋವಿಗೆ ಮಲಾಮ್ ಸಿದ್ಧ ಹಸ್ತವಾದಂತಹದ್ದು ಭಂಡಾರದ ಲೇಪನದಿಂದ ಎಲ್ಲ ನೋವು ಗಾಯ ವಾಸಿಯಾಗುತ್ತೆ ಅಂತ ಹೇಳೋದಾದರೆ ದೇವರಿದ್ದಾನೆ ಎನ್ನುವಂತಹದ್ದನ್ನು ನಂಬಲೇಬೇಕು. ಮೈಲಾರ ಲಿಂಗೇಶ್ವರನ ಕಾರ್ಣಿಕೋತ್ಸವ ಜಾತ್ರಾ ಸಂದರ್ಭದಲ್ಲಿ ನಡೆಯುವಂತಹ ಪವಾಡಗಳೆಲ್ಲವೂ ಕೂಡ ಸತ್ಯ ಎನ್ನುವುದಕ್ಕೆ ಸಾಕ್ಷಿ. ಕಂಚಾವೀರರ ಬಗಣೆಗೂಟ ಪವಾಡ, ಸರಪಳಿಯನ್ನು ಹರಿಯುವಂತಹ ಪವಾಡ, ಕಬ್ಬಿಣ ಸಲಾಕೆಯನ್ನು ಕಾಲಿನಲ್ಲಿ ಪೋಣಿಸಿಕೊಳ್ಳುವಂತಹ ಪವಾಡ. ಈ ಎಲ್ಲ ಪವಾಡಗಳು ಕೂಡ ಇಂದಿಗೂ ಮುಂದೆಂದಿಗೂ ಕೂಡ ಸತ್ಯ ಎನ್ನುವಂತಹದ್ದನ್ನು ಸಾರ್ತಾ ಇವೆ. ಅನೇಕ ಅಚ್ಚರಿ ಪಡುವಂತಹ ಪವಾಡಗಳು, ಅಚ್ಚರಿ ಪಡುವಂತಹ ಘಟನೆಗಳು. ಈ ಎಲ್ಲ ಕಂಚಾವೀರರು ಕೂಡ ಕಠಿಣ ವ್ರತಗಳನ್ನು ಪಾಲಿಸುವುದರ ಮೂಲಕ ಸಿದ್ಧಗೊಳ್ಳುತ್ತಾರೆ. ಕಾರ್ಣಿಕೋತ್ಸವದ ಮಾರನೇ ದಿನ ನಡೆಯುವಂತಹ ಒಂದು ಬಗಣೆಗೂಟ ಕಾರ್ಯಕ್ರಮ ಇದು. ಈ ಬಗಣೆಗೂಟದ ಕಾರ್ಯಕ್ರಮ ಇವತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೈಲಾರ ಗ್ರಾಮದ ಮೈಲಾರ ಲಿಂಗೇಶ್ವರನ ಸುಕ್ಷೇತ್ರದಲ್ಲಿ ಜರುಗಿತು. ಬಹಳಷ್ಟು ಅದ್ಭುತವಾದಂತಹದ್ದು, ಅಚ್ಚರಿಯಾದಂತಹದ್ದು ಈ ಒಂದು ಪವಾಡ. ನೋಡ್ತಾ ಇದ್ದೀರಿ, ತಂತೆ ಕಬ್ಬಿಣದ ಸಲಾಕೆಯನ್ನು ಕಾಲಿನಲ್ಲಿ ಪೋಣಿಸ್ತಾ ಇದ್ದಾರೆ. ಈ ಕಡೆಯಿಂದ ಆ ಕಡೆಗೆ ಚಾಚ್ತಾ ಇದ್ದಾರೆ. ಒಂದನಿ ರಕ್ತವೂ ಬರೋದಿಲ್ಲ. ಭಂಡಾರ ಲೇಪನದಿಂದ ಮಾತ್ರ ಎಲ್ಲವನ್ನ ವಾಸಿ ಮಾಡುವಂತಹ ಒಂದು ಶಕ್ತಿ ಸುಕ್ಷೇತ್ರದ ಮೈಲಾರ ಲಿಂಗೇಶ್ವರನಿಗಿದೆ ಅಂತ ಹೇಳೋದಾದರೆ ಅದು ಸತ್ಯ. ಅದನ್ನು ನಂಬಬೇಕು. ಅದು ಎಂದಿಗೂ ಕೂಡ ಸತ್ಯ, ಕಾಲಗರ್ಭದ ಸತ್ಯ. ಅದನ್ನು ನಾವು ಕೂಡ ನಂಬಲೇಬೇಕು. ಇಂತಹ ಒಂದು ಪವಾಡ, ಬಗಣೆಗೂಟ ಪವಾಡ ಇವತ್ತು ಮೈಲಾರ ಲಿಂಗೇಶ್ವರನ ಸುಕ್ಷೇತ್ರದಲ್ಲಿ ಜರುಗಿತು. ಇವರೆಲ್ಲ ಕಂಚಾವೀರರು ಅನೇಕ ಕಠಿಣ ವ್ರತಗಳನ್ನು ಪಾಲಿಸುವುದರ ಮೂಲಕ ಕಾರ್ಣಿಕೋತ್ಸವದ ಸಂದರ್ಭದಲ್ಲಿ ಇಂತಹ ಒಂದು ಪವಾಡಕ್ಕೆ ಸಿದ್ಧಗೊಳ್ಳುತ್ತಾರೆ. ಇವರಿಗೆ ಒಂದು ನೋವೇನಿದೆ, ಆ ನೋವು ನಿಜಕ್ಕೂ ಕೂಡ ಭಕ್ತಿ ಸಮರ್ಪಣೆಯ ಖುಷಿಯನ್ನ, ಸಂತೃಪ್ತಿಯನ್ನ ತಂದುಕೊಡುತ್ತೆ ಅಂತ ಹೇಳೋದಾದ್ರೆ ಇದು ಪವಾಡದಲ್ಲಿ ನಿಜಕ್ಕೂ ಕೂಡ ಅಚ್ಚರಿಯ